ಗ್ರೀನ್ ತುಂಬ ಟ್ರೆಂಡಿಂಗಲ್ಲಿತ್ತು ಅವಾಗ. ಸೊ ಹಾಗಾಗಿ ಇದು ನೋಡಿ ಈ ಥರ ಬಂದಿದೆ ಡಿಸೈನು. ತುಂಬ ದಿನನೇ ಆಗಿತ್ತು ನಾನು ಕಂಪ್ಯೂಟರ್ ಮಿಷಿನ್ ತೊಗೊಂಡು ಹೊಸದ್ರಲ್ಲಿ. ಅವಾಗ ಇದನ್ನ ನಾರ್ಮಲ್ ಜಿಗ್‌ಜ್ಯಾಗ್ ಮಿಷಿನಲ್ಲಿ ಮಾಡೋದು. ತುಂಬ ಚೆನ್ನಾಗಿ ಬಂತು ಡಿಸೈನು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಟೈಮು 8 ಗಂಟೆ ಆಗಿದೆ ರಾತ್ರಿ. ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ವಿಡಿಯೋನ. ಯಾಕಂದರೆ 2 ದಿನದಿಂದ ಫೋನು ಹಾಳಾಗಿತ್ತು. ಏನಂದರೆ ಯಾವುದೋ ಪಾಸ್ವರ್ಡ್ ಚೇಂಜ್ ಮಾಡೋಕ್ಕೋಗಿ ಅದು ಒಂದು 5-6 ಸರಿ ಕಂಟಿನ್ಯೂಸ್ ಆಗಿ ರಾಂಗ್ ಪಾಸ್ವರ್ಡ್ ಕೊಟ್ಟು ಫೋನ್ ಫುಲ್ಲು ಲಾಕ್ ಆಗಿಬಿಟ್ಟಿತ್ತು. ರೈಟ್ ಪಾಸ್ವರ್ಡ್ ಹಾಕಿದ್ರೂ ಕೂಡ ಓಪನ್ ಆಗ್ತಿರ್ಲಿಲ್ಲ. ಆಮೇಲೆ ಅದು ಫ್ಲ್ಯಾಶ್ ಮಾಡಿಸಿದ್ರೆ ಫುಲ್ಲು ಎಲ್ಲ ಡೇಟಾಸು ಹೋಗುತ್ತೆ ಅಂತ ಹೇಳಿ ಫ್ಲ್ಯಾಶ್ ಮಾಡಿಸೋದು ಬೇಡ ಅಂತ ಹೇಳಿ ಅದು ವಿವೋ ಸರ್ವಿಸ್ ಸೆಂಟರ್ಗೆ ಹೋಗಿ ಚೆಕ್ ಮಾಡಿಸಿ ಅಂತ ಹೇಳಿದರು. ನೋಡೋಣ, ಅಲ್ಲಿ ಹೋಗಿ ಚೆಕ್ ಮಾಡಿಸಿದ್ರೆ ಮೇ ಬಿ ನಂದು ಏನು ಡೇಟಾ ಎಲ್ಲ ರಿಮೂವ್ ಆಗ್ದೇನೆ ಹಾಗೇ ಓಪನ್ ಮಾಡ್ತಾರೆ ಅಂತ ಅಂದ್ಕೊಂಡು ಅಲ್ಲಿಗೆ ಹೋಗಿ ಇವಾಗ ತಾನೇ ಬಂದ್ವಿ. ಮಧ್ಯಾಹ್ನದವರೆಗೂ ಕೆಲಸ ಮಾಡಿ ಇಲ್ಲಿ ಶಾಪಲ್ಲಿ ಆಮೇಲೆ ಹೊರಟಿದ್ದು. 2:30 ಆಗಿತ್ತು ಇಲ್ಲಿಂದ ಹೊರಟಾಗ. ನಾವು ಅಲ್ಲಿ ಹೋಗಿ ಜಯನಗರ 4th ಬ್ಲಾಕಿಗೆ ಅಲ್ಲಿ ಹೋಗಿ ಅಲ್ಲಿ ಚೆಕ್ ಮಾಡಿಸಿ ನೋಡಿದರೆ ಬಟ್ ಅಲ್ಲೂ ಕೂಡ ಎಲ್ಲ ಫ್ಲ್ಯಾಶ್ ಮಾಡಿಸಿ ಎಲ್ಲ ಫೋಟೋಸು ವಿಡಿಯೋಸು ಎಲ್ಲ ರಿಮೂವ್ ಆಗಿದೆ. ಫೋನಲ್ಲಿ ಎಲ್ಲ ಹೋಗಿದೆ. ಮತ್ತು ವಾಟ್ಸಪ್ಪಲ್ಲಿ ಕೂಡ ಎಲ್ಲ ನೀವು ಕಳಿಸಿರೋದು ಎಲ್ಲದು ಯಾವುದು ಬಂದಿಲ್ಲ ನನಗೆ. ಇವಾಗ ಮತ್ತೆ ಹೊಸದಾಗಿ ಕಳಿಸಿ ನೀವು, ನಾನು ಯಾವುದೂ ನೋಡಿಲ್ಲ, ಯಾರಿಗೂ ರಿಪ್ಲೈ ಕೂಡ ಮಾಡೋಕ್ಕಾಗಿಲ್ಲ. ಹಾಗಾಗಿ ಸದ್ಯ ಕಾಂಟ್ಯಾಕ್ಟ್ಸ್ ಎಲ್ಲ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೆ. ಮತ್ತು ವಾಟ್ಸಪ್ಪಲ್ಲೂ ಫುಲ್ ಎಲ್ಲ ಗ್ರೂಪ್ಸು ಎಲ್ಲ ರಿಮೂವ್ ಆಗುತ್ತೆ ಅಂದ್ಕೊಂಡಿದ್ದೆ. ಬೈ ಗಾಡ್ಸ್ ಗ್ರೇಸ್ ಎಲ್ಲ ಗ್ರೂಪ್ಸ್ ಎಲ್ಲ ಹಾಗೆ ಇದೆ. ಮತ್ತು ನಾನು ನಂಬರ್ ಸೇವ್ ಮಾಡಿದ್ನಲ್ಲ, ನಿಮ್ಮ ನೇಮ್ ಕೂಡ ಎಲ್ಲ ಹಂಗಂಗೆ ಸೇವ್ ಆಗಿದೆ. ಅದು ಒಂದು ಖುಷಿ. ಬಟ್ ಎಲ್ಲ ವೀಡಿಯೋಸು ಫೋಟೋಸು ಎಲ್ಲ ಎಷ್ಟೋ ಫೋಟೋಸು ಒಂದು 16,000 ಸಮಥಿಂಗ್ ಇತ್ತು, ಎಲ್ಲ ಹೋಗಿದೆ. ವೀಡಿಯೋಸ್ ಕೂಡ ಎಲ್ಲ ಹೋಗಿದೆ. ಯೂಟ್ಯೂಬ್ ಹಾಕೋಕ್ಕೆ ತುಂಬ ವೀಡಿಯೋಸ್ ಮಾಡ್ಕೊಂಡಿದ್ದೆ, ಎಂಬ್ರಾಯ್ಡ್ರಿ ವೀಡಿಯೋಸು ಎಲ್ಲದೂ, ಟೈಲರಿಂಗ್ ವೀಡಿಯೋಸು, ಸುಮಾರು ಕಟೋರಿ ಬ್ಲೌಸ್ ಆಗಿರ್ಬೋದು, ಡಿಸೈನ್ ಬ್ಲೌಸು ಎಲ್ಲದು ವೀಡಿಯೋಸ್ ಮಾಡಿದೆ. ಅದು ಆನ್ಲೈನ್ ಕ್ಲಾಸಿಗೆ ಹಾಕೋಕ್ಕೆ ಅಂತಲೇ ಸುಮಾರು ಎಡಿಟಿಂಗ್ ಮಾಡ್ದೇ ಹಾಗೆ ಇತ್ತು ಎಲ್ಲ ವೀಡಿಯೋಸು. ಎಲ್ಲ ಕೂಡ ಹೋಗಿದೆ, ವೀಡಿಯೋಸ್ ಒಂದೂ ಇಲ್ಲ. ಎಲ್ಲನೂ ಇವಾಗ ಮತ್ತೆ ವೀಡಿಯೋಸ್ ಮಾಡ್ಕೋಬೇಕು. ಈಗ ಬಂದು ಆ್ಯಕ್ಚುಲಿ ಅದು ಕಂಪ್ಯೂಟರ್ ಮಿಷಿನಲ್ಲಿ ವರ್ಕ್ ಆಗ್ತಾ ಇದೆ. ಅದು ಎಮರ್ಜೆನ್ಸಿ ಅಂದರೆ ನಾಡಿದ್ದು ಸಂಡೇ ಎಂಗೇಜ್ಮೆಂಟ್ ಇದೆಯಂತೆ. 2 ಬ್ಲೌಸು ಅರ್ಜೆಂಟ್ ಕೊಡಬೇಕು. ಅದು ಬೆಳಗ್ಗೆಯಿಂದ ಹಾಕಿದೆ, ಬಟ್ ಮಧ್ಯಾಹ್ನದವರೆಗೂ ಹಾಕಿ. ಫೋನು ತುಂಬ ಇಂಪಾರ್ಟೆಂಟ್ ಇತ್ತು, ಪ್ರತಿಯೊಂದಕ್ಕೂ ಫೋನ್ ಬೇಕಿತ್ತು. ಯಾಕಂದರೆ ಅವರು ಬೆಳಗ್ಗೆ ಡಿಸೈನ್ ಕೂಡ ನಾನು ಕಳ್ಸೋಕ್ಕಾಗಿಲ್ಲ ಅವರಿಗೆ. ನೀವು ಹೇಳಿರೋ ಥರ ನಮ್ಮ ಹಸ್ಬೆಂಡ್ ನಂಬರಿಗೆ ಒಂದು 3 ಡಿಸೈನ್ ಕಳಿಸಿದ್ರು. ಮತ್ತು ನನಗವರು ಸೆಲೆಕ್ಟ್ ಮಾಡೋಕ್ಕೆ ಕಳಿಸಿ ಅಂದ್ರೂ ಕಳ್ಸೋಕ್ಕಾಗಿರಲಿಲ್ಲ ಡಿಸೈನ್ಸು. ಮತ್ತು ನಾನು ಡಿಸೈನ್ಸ್ ಪರ್ಚೇಸ್ ಮಾಡಿ ಹೊಸ ಡಿಸೈನ್ಸ್ನ ಪೆನ್ ಡ್ರೈವಿಗೆ ಹಾಕೋಬೇಕು ಅಂದ್ರೂ ನಾನು ಎಲ್ಲ ಫೋನಲ್ಲೇ ಮಾಡ್ತಾಯಿದ್ದೆ. ಲ್ಯಾಪ್ಟಾಪ್ ಇದ್ರೂ ಕೂಡ ಲ್ಯಾಪ್ಟಾಪಲ್ಲಿ ಯಾವುದನ್ನು ಕೂಡ ಆ್ಯಡ್ ಮಾಡಿರಲಿಲ್ಲ. ಹಾಗಾಗಿ ಯಾವುದು ಅದರಲ್ಲಿ ಆಗಲಿಲ್ಲ ಟ್ರೈ ಮಾಡಿದ್ರು. ಫೋನ್ ಬೇಕಿತ್ತು, ಅದಕ್ಕೋಸ್ಕರ ಮಧ್ಯಾಹ್ನ ಕೆಲಸ ಸ್ಟಾಪ್ ಮಾಡಿ ವರ್ಕರ್ ಕೂಡ ಬಂದಿದ್ದರು. ಆಶ್ ಅವರಿಗೆ ಮನೆಗೇ ಕಟ್ ಮಾಡಿಕೊಟ್ಟಿದ್ದೆ ಸ್ಟಿಚ್ ಮಾಡಿ ಅಂತ ಹೇಳಿ. ಅವರು ಒಂದು ಬ್ಲೌಸ್ನ ಸ್ಟಿಚ್ ಮಾಡಿ ತಂದುಕೊಟ್ರು. ಇನ್ನು 2 ಬ್ಲೌಸು ಇದೆ ಅವ್ರ ಹತ್ರನೇ, ಅದನ್ನು ರೆಡಿ ಮಾಡ್ತಾ ಇದ್ದಾರೆ. ಇವಾಗ ನಮ್ಮನೆಯವರು ಸ್ಟೋನ್ ಹಾಕೋಕ್ಕೆ ಅಂತ ಹೇಳಿದ್ದೀನಿ. ಇದು ಆ್ಯಕ್ಚುಲಿ ಸೀಮಾ ಅಂತ ಅವ್ರದ್ದು, ಅದೇ ಯಾವುದು ಸೀಮಂತ ಫಂಕ್ಷನಿಗೆ ಕೊಟ್ಟಿದ್ರಲ್ಲ, ಅವ್ರು ಮುಗ್ದೋಯ್ತು ಸೀಮಂತ ಅಂತ ಹೇಳಿದ್ನಲ್ವಾ, ಅದ್ರದ್ದು ಇದು ಆ್ಯಕ್ಚುಲಿ ಇವಾಗ ಸ್ಟೋನ್ ಹಾಕ್ಸ್ತಾ ಇದ್ದೀನಿ. ಬ್ಲೌಸ್ ಎಲ್ಲ ರೆಡಿಯಾಗಿದೆ, ನಾಳೆ ಕಳಿಸ್ಬೇಕು. ಇನ್ನೊಂದು ಬ್ಲೌಸ್ ಇದೆ ಇದ್ರ ಜೊತೆಗೆ, ಅದನ್ನು ಕೂಡ ಎರಡನ್ನೂ ನಾಳೆ ಕಳಿಸ್ಬೇಕು ಅವರಿಗೆ. ಮತ್ತು ಎಲ್ಲರದು ವಾಟ್ಸಪ್ಪಲ್ಲಿ ನಾನು ಮೆಟೀರಿಯಲ್ ಕಳ್ಸೋಕ್ಕೆ ಅಂತೇಳಿ ಅಡ್ರೆಸ್ ಕಳಿಸಿದ್ರಲ್ವ, ನಾನು ಏನಾದರೂ ಕಳಿಸ್ಬೇಕಲ್ವ ನಿಮಗೆ, ಅದು ಕೂಡ ಎಲ್ಲ ಅಡ್ರೆಸ್ ಎಲ್ಲ ರಿಮೂವ್ ಆಗಿದೆ. ನೀವೇ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ನಿಮಗೆ ಯಾರಿಗೇನಾದರೂ ಬೇಕಾಗಿದ್ದರೆ. ಮತ್ತೆ ರಿಟರ್ನು ನನಗೆ ಎಲ್ಲನೂ ಕಳಿಸ್ಕೊಡಿ, ಅಡ್ರೆಸ್ ಎಲ್ಲ ಎಲ್ಲದು ಎರೇಸ್ ಆಗಿದೆ. ಹಾಗಾಗಿ ನೋಡಿ, ಈ ಥರ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಫೋನಲ್ಲಿ. ನಾವೇನೋ ಮಾಡೋಕ್ಕೋಗಿ ಇನ್ನೊಂದೇನೋ ಆಗುತ್ತೆ. ಯಾಕಂದರೆ ತುಂಬ ಒಂದು 2 ವರ್ಷದಿಂದ ಇದ್ದಿದ್ದು ಕಾಂಟ್ಯಾಕ್ಟ್ಸು ಎಲ್ಲದೂ ಹೋಗ್ಬಿಡುತ್ತೆ ಅಂತ ಅಂದ್ಕೊಂಡೆ. ಬಟ್ ಅದರಲ್ಲಿ ಎಷ್ಟು ಹೋಗಿದೆಯೋ ಎಷ್ಟಿದೆಯೋ ಗೊತ್ತಿಲ್ಲ. ಬಟ್ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸ್ದು ಮತ್ತು ಬ್ಯಾಚ್ಗಳು ಅದೆಲ್ಲ ಮತ್ತೆ ನನಗೆ ರಿಕವರಿ ಆಗಿದೆ. ಅಂದರೆ ಅವ್ರು ಕಳಿಸಿರೋದು ಯಾವುದೋ ಫೋಟೋಸು ಮತ್ತೇನು ಬಂದಿಲ್ಲ, ಬಟ್ ಕ್ಲಾಸಸ್ಸು ಗ್ರೂಪ್ಸು ಅದೆಲ್ಲ ಬಂದಿದೆ. ಅದು ಹೋಗಿದ್ದಿದ್ರೆ ಕಷ್ಟ ಆಗ್ತಾಯಿತ್ತು. ಮತ್ತು ಆನ್ಲೈನ್ ಕ್ಲಾಸಸ್ಸು ಮತ್ತೆ ಮಾಡಬೇಕೇನೋ, ರೆಡಿ ಮಾಡಬೇಕೇನೋ ಫಸ್ಟಿಂದ ಅಂತ ಅಂದ್ಕೊಂಡಿದ್ದೆ. ಬಟ್ ಅದು ಕೂಡ ಗೂಗಲ್ ಡ್ರೈವಲ್ಲಿ ಸೇವ್ ಆಗಿದ್ದಿದ್ದರಿಂದ ಅದು ಕೂಡ ನನಗೆ ಸಿಕ್ಕಿದೆ ಕ್ಲಾಸಸ್ಸು. ಅದೊಂದು ಖುಷಿ ವಿಚಾರ. ಯಾಕಂದರೆ ಇವಾಗ ಹಬ್ಬದ ಸೀಸನ್ ಇರೋದ್ರಿಂದ ತುಂಬ ಇದೆ ಬಟ್ಟೆಗಳು ಸ್ಟಿಚ್ ಮಾಡೋಕ್ಕೆ. ನಾನು ಅದನ್ನು ಬಿಟ್ಟು ಇವಾಗ ಕ್ಲಾಸಸ್ ಮಾಡೋಕ್ಕೆ ಸಾಧ್ಯನೇ ಇರಲಿಲ್ಲ, ಅದು ಎಲ್ಲ ಹೋಗಿದ್ದಿದ್ರೆ. ಅದಕ್ಕೂ ನೀವು ಸ್ವಲ್ಪ ಹುಷಾರಾಗಿರಿ. ಯಾವುದಕ್ಕೂ ಈ ಥರ ಎಲ್ಲ ನಾನು ಲೈಫಲ್ಲಿನ ಪ್ಯಾಟ್ರನ್ ಲಾಕ್ ಯೂಸ್ ಮಾಡಲೇಬಾರ್ದು ಅಂತ ಅಂದ್ಕೊಬಿಟ್ಟಿದ್ದೀನಿ. ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಸುಮ್ಮನೆ ಸ್ವೈಪ್ ಮಾಡೋದು ಬೆಸ್ಟ್. ಅದು ಹಿಂಗೆಲ್ಲ ಪ್ರಾಬ್ಲಮ್ ಏನಂದರೆ, ನನ್ನ ಮಗನ ಏನು ಮಾಡ್ತಿದ್ದ, ಫುಲ್ಲು ಸ್ಟೋರೇಜ್ ಪ್ರಾಬ್ಲಮ್ ಇತ್ತು ಫೋನಲ್ಲಿ. ಅವನು ಗೇಮ್ಸ್ ಎಲ್ಲ ಡೌನ್ಲೋಡ್ ಮಾಡ್ತಾನೆ, ಫೋನು ಹ್ಯಾಕ್ ಆಗುತ್ತೆ ಅಂತೇಳಿ ನಾನು ಏನೋ ಮಾಡೋಕ್ಕೆ ಹೋದೆ, ಅದು ಇನ್ನೇನೋ ಆಗೋಯ್ತು. ಹಾಗಾಗಿ ನೀವು ಈ ಥರ ಮಿಸ್ಟೇಕ್ ಮಾಡ್ಕೋಬೇಡಿ. ಅದಕ್ಕೆ ಸ್ಟೋನ್ ಹಾಕ್ತಾ ಇದ್ದಾರೆ. ಇದು ಒಂದು ಎಂಗೇಜ್ಮೆಂಟ್ದು ಅರ್ಜೆಂಟ್ ಬೇಕು ಅಂತ ಹೇಳಿದರು. ಆ್ಯಕ್ಚುಲಿ ಇದು ರೆಡಿ ಮಾಡ್ತಿದ್ದೆ, ಆಮೇಲೆ
ಮಧ್ಯಾಹ್ನ ಮೇಲೆ ಹೋಗಿ ಫೋನ್ ಲಾಕ್ ತೆಗೆಸ್ಕೊಂಡು ಬಂದೆ. ಬಟ್ ಇಲ್ಲೆಲ್ಲ ತೆಗೆಸಿದ್ರೆ ಎಲ್ಲ ಡೇಟಾ ಹೋಗುತ್ತೆ ಅಂತ ಅಲ್ಲಿಗೆ ಹೋದ್ರೂ ಏನು ಯೂಸ್ ಆಗಲಿಲ್ಲ. ಎಲ್ಲ ಹೋಯ್ತು, ಎಲ್ಲ ಎರೇಸ್ ಆಗಿದೆ ಡೇಟಾಸು. ಇದೊಂದು ವರ್ಕ್ ಹಾಕಿ ಕೊಡಬೇಕಿತ್ತು ಅವರಿಗೆ ಎಮರ್ಜೆನ್ಸಿ, ಅದಕ್ಕೇ ಹಾಕ್ತಾಯಿದ್ದೆ. ಸ್ಲೀವ್ಸ್ ಎಲ್ಲ ಆಗಿದೆ, ಬ್ಯಾಕು ಫ್ರಂಟು ಒಂದು ಆಗಬೇಕು. ಅದಾಗ್ಬಿಟ್ಟು ಇನ್ನೊಂದು ಬ್ಲೌಸು ಎಮರ್ಜೆನ್ಸಿ, ಅದೊಂದು 2 ಬ್ಲೌಸ್ ಕೊಡಬೇಕು. ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದರು ಅವರು. ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳಿ. ಅವರಂತೂ ಆ್ಯಕ್ಚುಲಿ ಡಿಸೈನ್ಸ್ ಎಲ್ಲ ಚೆನ್ನಾಗಿದೆ ಅಂತೇಳಿ ತುಂಬ ಬಟ್ಟೆಗಳನ್ನ ಕೊಡ್ತಾ ಇದ್ದಾರೆ. ತುಂಬ ದಿನದಿಂದ ಇದು ನನ್ನ ಹತ್ರನೇ ವರ್ಕ್ ಮಾಡಿಸ್ಕೊತಾ ಇದ್ದಾರೆ ಟೈಲರ್ ಅವರು, ಅಂಜನಾಪುರದವರು. ಮತ್ತು ಕೂಡ ರಾತ್ರಿನೂ ಕೂಡ ಮತ್ತೆ ಬ್ಲೌಸಸ್ ಕಳಿಸಿದ್ದಾರೆ. ಅವ್ರದ್ದೇ ತುಂಬ ಇದೆ, ನಮ್ದು ಇನ್ನೂ ಮಾಡೋಕ್ಕಾಗಿಲ್ಲ, ಕಸ್ಟಮರ್ದೇ ಮಾಡ್ತಾಯಿದ್ದೀನಿ. ನೋಡಿ ರಾತ್ರಿ 9 ಆಗಿದೆ. ಇವಾಗ ನಾನು ಅಲ್ಲಿಂದ ಮುಗಿಸ್ಕೊಂಡು ಬಂದು 7:30ಗೆ ಬಂದೆ. 7:30ಗೆ ಬಂದು ಇವಾಗ 9 ಆಗಿದೆ. ಇವಾಗೂ ಬಂದಿದ್ದಾನೆ ನೋಡಿ ನನ್ನ ಮಗ, ಬಾ ಮನೆಗೆ ಬಾ 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 ಅಂತ. ಅದಕ್ಕೆ ಸರಿ ಅಂತ ಹೇಳಿ ಬರ್ತೀವಿ ಹೋಗಿರೋ ಅಂತ ಸಮಾಧಾನ ಮಾಡಿ ಕಳಿಸ್ಕೊಟ್ವಿ ಅವನ್ನ. ನಾನು ಅದೊಂದು ಬ್ಲೌಸು ಅರ್ಜೆಂಟ್ ಇತ್ತು, ಅಂದರೆ ಅವರಿಗೆ ಟೀಚರ್ದು ಬೆಳಗ್ಗೆನೇ ಕೊಡಬೇಕಿತ್ತು. ಹಾಗಾಗಿ ಅದೊಂದು ಹುಕ್ಸ್ ಎಲ್ಲ ಹಾಕಿ ರೆಡಿ ಮಾಡ್ತಿದ್ದೆ. ಆಶಾವ್ರಿಗೊಂದು ಮನೆಗೇ ಕೊಟ್ಟು ಕಳಿಸಿದ್ದೆ. ಅವರು ಬೆಳಗ್ಗೆ ತಂದು ಕೊಟ್ಟರು, ಹೋಗೋಷ್ಟರಲ್ಲಿ, ಅವ್ರು ಸ್ಕೂಲ್ಗೆ ಹೋಗೋಷ್ಟರಲ್ಲಿ ತಂದು ಕೊಟ್ಟರು. ಅವ್ರದ್ದು ಕಂಪ್ಲೀಟ್ ಆಯಿತು. ಇದು ಆ್ಯಕ್ಚುಲಿ ಗೃಹ ಪ್ರವೇಶ ಇದೆ. ಇವತ್ತು ಸಂಡೇ ನಾನು ಎಡಿಟ್ ಮಾಡ್ತಾ ಇರೋದು. ನೆನ್ನೆದಿದು ಸ್ಯಾಟರ್ಡೇದು ಬ್ಲೌಸು ವರ್ಕ್ ಮಾಡ್ತಿರೋದು. ಆ್ಯಕ್ಚುಲಿ ನೆನ್ನೆ ತುಂಬ ಪ್ರಾಬ್ಲಮ್ ಆಯಿತು. ಬಿಡಿ ಮಿಷಿನು, ಕಂಪ್ಯೂಟರ್ ಮಿಷಿನು ಅಷ್ಟೇ ಆಫ್ ಆಗ್ತಾನೆ ಇತ್ತು, UPS ಪ್ರಾಬ್ಲಮ್ ಆಗಿ. ಇದು ಕೂಡ ಎಲ್ಲ ಅಂಕಲ್ಲು ಕೆಳಗಡೆ ಮೋಟರಿಗೆ ಥ್ರೆಡ್ ಎಲ್ಲ ಸುತ್ತಿಸ್ಬಿಟ್ಟಿದ್ರು. ಒಂದು ಥ್ರೆಡ್ ಫುಲ್ಲು ಮೋಟರ್ ಒಳಗಡೆ ಸಿಕ್ಕಾಕೊಂಡ್ಬಿಟ್ಟಿತ್ತು. ಮೋಟರೆಲ್ಲ ರಿಮೂವ್ ಮಾಡಿ ತುಂಬ ಪ್ರಾಬ್ಲಮ್ ಆಯಿತು. ಆಮೇಲೆ ಸ್ಪ್ರಿಂಗು ಹಾಕೋಕ್ಕಾಗಲಿಲ್ಲ. ಅವ್ರು ಏನೋ ಮಾಡಿಕೊಂಡು ದಾರ ಏನೋ ಕಟ್ಕೊಂಡು ಮಾಡಿದರು. ಇದು ಕೂಡ ಅರ್ಜೆಂಟ್ ಬ್ಲೌಸು ನೋಡಿ. ಇವತ್ತು ಗೃಹ ಪ್ರವೇಶ ಇದೆ, ನೆನ್ನೆ ತಂದು ಕೊಟ್ಟಿದ್ದಾರೆ ಬ್ಲೌಸು. ಇನ್ನೇನು ಮಾಡೋದು, ಚೆನ್ನಾಗಿ ಕಂಪ್ಯೂಟರ್ ಮಿಷಿನಲ್ಲಿ ಯಾವುದಾದ್ರೂ ಗ್ರ್ಯಾಂಡ್ ಡಿಸೈನ್ ಹಾಕ್ಬೋದಿತ್ತು, ಬಟ್ ಹಾಕೋಕ್ಕಾಗಲಿಲ್ಲ, ಯಾಕಂದರೆ ಟೈಮ್ ಇರಲಿಲ್ಲ. ಹಾಗಾಗಿ ಇದರಲ್ಲೇ ಮಾಡಿಸಿ ಬ್ಲೌಸ್ ಎಲ್ಲ ರೆಡಿ ಮಾಡಿಸ್ದೆ. ಹಾಯ್ ಫ್ರೆಂಡ್ಸ್, ಆ್ಯಕ್ಚುಲಿ ನೆನ್ನೆ ವಿಡಿಯೋದು ಜೊತೆಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದು 7:30 ಆಗಿದೆ. ಬೆಳಗ್ಗೆ 7:30ಗೆ ಬಂದಿರೋದು. ಬೆಳಗ್ಗೆ 7:30ಗೆ ಬಂದೆ. ಆ್ಯಕ್ಚುಲಿ ಇವತ್ತು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. 7:30ಗೆ ಬಂದು, ಏನಕ್ಕೆ 7:30ಗೆ ಬಂದೆ ಅಂದರೆ ಎಮರ್ಜೆನ್ಸಿ ಬಂದೆ 2 ಎಂಗೇಜ್ಮೆಂಟ್ದು ಬ್ಲೌಸು ವರ್ಕ್ ಹಾಕಬೇಕಿತ್ತು. ಅದ್ರ ಜೊತೆಗೆ ಒಂದು ಗೃಹ ಪ್ರವೇಶ ಇತ್ತು, ಅದ್ರದ್ದು ಬ್ಲೌಸ್ ರೆಡಿ ಮಾಡಬೇಕಿತ್ತು. ಅದ್ರ ಜೊತೆಗೆ ಇನ್ನೂ 2 ಬ್ಲೌಸ್ಗಳು ರೆಡಿ ಮಾಡಬೇಕಿತ್ತು. ಅದ್ರ ಜೊತೆಗೆ ನಂದು ಒಂದು ಬ್ಲೌಸ್ ರೆಡಿ ಮಾಡಬೇಕಿತ್ತು. ಸೊ ಹಾಗಾಗಿ ಇದು ಗೃಹ ಪ್ರವೇಶ ಅಂತ ಹೇಳಿದ್ನಲ್ವ, ಅವ್ರದ್ದು ಆ್ಯಕ್ಚುಲಿ ನೋಡಿ ಗೃಹ ಪ್ರವೇಶ ಇವತ್ತು ಸಂಜೆ, ಇವತ್ತು ಸ್ಯಾಟರ್ಡೇ ಇರೋದು. ಇವತ್ತು ನೈಟ್ ಇಂದ ಸ್ಟಾರ್ಟ್ ಆಗುತ್ತೆ ಪೂಜೆ, ನಾಳೆ ಇವತ್ತು ಇರುತ್ತೆ. ಬಟ್ ಅವರು ಬಟ್ಟೆ ತಂದು ಕೊಟ್ಟಿರೋದು ನನಗೆ ಇವತ್ತು ಬೆಳಗ್ಗೆ ತಂದು ಕೊಟ್ಟಿದ್ದಾರೆ. ಅದು ಕಾಲ್ ಮಾಡಿ ಬೆಳಗ್ಗೆ ಬೇಗ ನಾನೇ 7:30 ಕಾಲ್ ಮಾಡಿ ಬನ್ನಿ ಇವಾಗ ಅಂತ ಹೇಳಿದ್ದಕ್ಕೆ ಬಂದು ತೊಗೊಂಬಂದು ಕೊಟ್ಟಿದ್ದಾರೆ, ತುಂಬ ಬೇಕಾದವರು. ಹಾಗಾಗಿ ನೋಡಿ ರಾಲ್ಸನ್ ಮಿಷಿನಲ್ಲೇ, ಯಾಕಂದರೆ ಎಂಗೇಜ್ಮೆಂಟಿನ ಬ್ಲೌಸ್ಗಳಿದ್ವು, ಅದು ಕಂಪ್ಯೂಟರ್ ಮಿಷಿನಲ್ಲಿ ವರ್ಕ್ ಆಗ್ತಾಯಿತ್ತು. ಬಟ್ ಇದಕ್ಕೆ ಟೈಮ್ ಇರಲಿಲ್ಲ. ಹಾಗಾಗಿ ರಾಲ್ಸನ್ ಮಿಷಿನಲ್ಲೇ ವರ್ಕ್ ಮಾಡಿರೋದು. ರಾಲ್ಸನ್ ಮಿಷಿನಲ್ಲಿ ನೋಡಿ ಈ ಥರ ಬಾಲ್ ಚೈನ್ ಎಲ್ಲ ಹಾಕಿ, ಆ ಸ್ಲೀವ್ಗೂ ಕೂಡ ಈ ಥರ ಸ್ಕ್ಯಾಲಪ್ ಡಿಸೈನ್ ಮಾಡಿರೋದು, ಈ ಥರ ಕಟ್ ವರ್ಕು ಡಿಸೈನ್ ಮಾಡಿರೋದು ರಾಲ್ಸನ್ ಮಿಷಿನಲ್ಲೇ ಮಾಡಿರೋದು. ಈ ಥರ ಮಾಡಿ ಸ್ಟಿಚಿಂಗ್ ಎಲ್ಲ ಆಯಿತು. ಇದನ್ನು ಕೊಡಬೇಕು ಇವಾಗ. ಇದ್ರ ಜೊತೆಗೆ ಇವ್ರದ್ದೇ ಗೃಹ ಪ್ರವೇಶಕ್ಕೆ ಹೋಗಬೇಕು ಅಂತ ಹೇಳಿ ಇದು ನಂದೊಂದು ಬ್ಲೌಸು ಸ್ಟಿಚ್ ಮಾಡಿಸಿದ್ದೀನಿ ಫಾರ್ ದ ಫಸ್ಟ್ ಟೈಮ್. ಇವತ್ತೇ ಫಸ್ಟ್ ಟೈಮು ನಾನು ನನ್ನ ಬ್ಲೌಸ್ ಇಷ್ಟು ಬೇಗ ರೆಡಿಯಾಗಿರೋದು. ಅಂದರೆ ಏನಾದರೂ ಫಂಕ್ಷನ್ ಇತ್ತು ಅಂದರೆ ಇವತ್ತು ನೈಟೆಲ್ಲ ಕೂತ್ಕೊಂಡು ಸ್ಟಿಚ್ ಮಾಡೋದು, ಈ ಥರನೇ ಆಗ್ತಾಯಿತ್ತು. ಬಟ್ ನಮ್ಮ ವರ್ಕರ್ ಇರೋದ್ರಿಂದ ಆಶಾ ಅವ್ರಿಗೆ ಕಟ್ ಮಾಡಿಕೊಟ್ಟೆ, ಅವರೇ ಆ್ಯಕ್ಚುಲಿ ಸ್ಟಿಚ್ ಮಾಡಿದ್ದು.
ಇದು ಆ್ಯಕ್ಚುಲಿ ತುಂಬ ದಿನ ಆಗಿತ್ತು, ವರ್ಕ್ ಮಾಡಿ ತುಂಬ ದಿನ ಆಗಿತ್ತು. ಈ ಸ್ಯಾರಿ ಬಂದುಬಿಟ್ಟು ಹೋದ ವರ್ಷದ್ದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತೊಗೊಂಡಿರೋ ಸ್ಯಾರಿ, ಸ್ಟಿಚ್ ಮಾಡಿರಲಿಲ್ಲ. 2500 ಕೊಟ್ಟು ತೊಗೊಂಡಿದ್ದೆ. ಬಾಟಲ್ ಗ್ರೀನ್ದು. ಬಾಟಲ್ ಗ್ರೀನ್ ತುಂಬ ಟ್ರೆಂಡಿಂಗಲ್ಲಿತ್ತು ಆವಾಗ. ಸೊ ಹಾಗಾಗಿ ಇದು ನೋಡಿ ಈ ಥರ ಬಂದಿದೆ ಡಿಸೈನು. ತುಂಬ ದಿನವೇ ಆಗಿತ್ತು ನಾನು ಕಂಪ್ಯೂಟರ್ ಮಿಷಿನ್ ತೊಗೊಂಡು ಹೊಸದ್ರಲ್ಲಿ. ಆವಾಗ ಇದನ್ನು ನಂದಕ್ಕೆ ಒಂದೆರಡು ಟ್ರೈ ಮಾಡೋಣ ಅಂತೇಳಿ ಮಾಡಿದ್ದೆ ಅಂತ ಹೇಳಿದ್ನಲ್ವ, ಆವಾಗ ಇದನ್ನು ವರ್ಕ್ ಹಾಕಿದ್ದಿದ್ದು. ಅದು ಈಗ ಸ್ಟಿಚ್ ಮಾಡಿದ್ದೀನಿ. ಐಡಿಯಾ ಇರಲಿಲ್ಲ, ಬಟ್ ನೋಡೋಣ ಅವ್ರ ಫಂಕ್ಷನಿಗೆ, ಅವ್ರ ಮನೆ ಫಂಕ್ಷನಿಗೆ ಹೋಗಬೇಕು ಅಂತ ಹೇಳಿ ಯಾವುದಾದ್ರೂ ಒಂದು ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಐಡಿಯಾ ಇತ್ತು. ಹಾಗಾಗಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಇದೊಂದು ಬ್ಲೌಸ್ ನಾನು ವರ್ಕ್ ಮಾಡಿರೋದಿತ್ತಲ್ವ ಅಂತೇಳಿ ಇದನ್ನು ಸ್ಟಿಚ್ ಮಾಡಿಸಿದ್ದೀನಿ. ಇದನ್ನು ನಾಳೆ ವೇರ್ ಮಾಡಬೇಕು. ಆ್ಯಕ್ಚುಲಿ ಇದ್ರದ್ದು ಸ್ಯಾರಿ ಬಂದುಬಿಟ್ಟು ಇದು ಬಾಟಲ್ ಗ್ರೀನ್. ನಾನು ನಿಮಗೆ ತೋರಿಸಿದೆ ನಾನು ಒಂದ್ಸರಿ. ಈ ಥರ ಸ್ಯಾರಿ, ಬಾಟಲ್ ಗ್ರೀನ್ ಸ್ಯಾರಿ ಬಂದಿದೆ. ಈ ಥರ ಬಂದಿದೆ. ಆ್ಯಕ್ಚುಲಿ ಈ ಥರ ಇದೆ ಸ್ಯಾರಿ. ನಾಳೆ ವೇರ್ ಮಾಡಿದಾಗ ತೋರಿಸ್ತೀನಿ ನಾನು ನಿಮಗೆ. ಮತ್ತು ಇದ್ರ ಜೊತೆಗೆ ಇದೊಂದು ತುಂಬ ದಿನ ಆಗಿತ್ತು, ಸ್ಕೂಲ್ ಟೀಚರು ಅವರು ಕೊಟ್ಟಿದ್ದರು. ಇದು ಬಂದು ಆಲ್ಟರ್ ನೆಕ್ ಬ್ಲೌಸು. ಈ ಥರ ಫುಲ್ಲು ಕಾಲರ್ ನೆಕ್. ಇದೊಂದು ಸ್ಟಿಚ್ ಮಾಡಬೇಕಿತ್ತು, ಇದನ್ನು ಕೂಡ ಕಟ್ ಮಾಡಿಕೊಟ್ಟೆ, ಅವರೇ ಸ್ಟಿಚ್ ಮಾಡಿದ್ರು. ಆಮೇಲೆ ಇನ್ನೊಂದು 2-3 ಬ್ಲೌಸ್ ತೋರಿಸ್ಬೇಕು. ಇದು ಆ್ಯಕ್ಚುಲಿ ನಮ್ಮ ಹಸ್ಬೆಂಡು ಇದು ಸ್ಟೋನ್ಸ್ ಹಾಕ್ತಾಯಿದ್ರಲ್ವ, ಅದೇ ಬ್ಲೌಸ್ ಇದು. ಸ್ಟೋನ್ಸ್ ಎಲ್ಲ ಹಾಕಿ ರೆಡಿಯಾಗಿದೆ. ಇದು ಟ್ಯಾಗ್ ಒಂದು ಹಾಕಬೇಕು, ಅದನ್ನು ಕಳಿಸ್ಬೇಕು. ಆ್ಯಕ್ಚುಲಿ ಅವರು ನಾಳೆ ಕಳಿಸ್ಬೇಕು. ಇನ್ನೊಂದಿದೆ ಬ್ಲೌಸು, ಅದು ಇದು 2 ಸೇರಿ 2 ಕಳಿಸ್ಬೇಕು. ಇದೊಂದು 3 ಬ್ಲೌಸು. ಇದು ಒಬ್ರದ್ದೇನೆ ನೋಡಿ. ಇದು ಎಲ್ಲ ಇದರಲ್ಲಿ ರಾಲ್ಸನ್ ಮಿಷಿನಲ್ಲಿ ಮಾಡಿರೋದು ವರ್ಕ್. ಈ ಥರ ಇದೆ ಡಿಸೈನು ನೋಡಿ. ಇದು ಹೈಲೈಟ್ ಮಾಡಿರೋದು, ಅದ್ರ ಮೇಲೇ ಹೈಲೈಟ್ ಮಾಡಿಸಿದ್ದೀನಿ. ಇದು ಈ ಥರ ಇದೆ ಡಿಸೈನು, ರಾಲ್ಸನ್ ಮಿಷಿನಲ್ಲೇ ಮಾಡಿಸಿರೋದು. ಆಮೇಲೆ ಇದ್ರ ಜೊತೆಗೆ ಇದೊಂದು ಬ್ಲೌಸು. ಇದು ಕೂಡ ಈ 3 ಒಬ್ರದ್ದೇನೆ. ಇನ್ನೊಂದು ಬ್ಲೌಸ್ ಇದೆ ನಾರ್ಮಲ್, ಅದು ವರ್ಕ್ ಇಲ್ಲ, ಅದೊಂದು ಸ್ಟಿಚ್ ಮಾಡಬೇಕು. ಸ್ಲೀವ್ಸಲ್ಲಿ ನೋಡಿ ಈ ಥರ ರಾಲ್ಸನ್ ಮಿಷಿನಲ್ಲಿ ಮಾಡಿರೋದು ಈ ಥರ. ಓಕೆನಾ. ಇದು ಇನ್ನೊಂದು ಬ್ಲೌಸ್ ಇದೆ ಇವ್ರದ್ದೇನೆ. ಇದೊಂದು ಇದು ಕೂಡ, ಈ 3 ಕೂಡ ರಾಲ್ಸನ್ ಮಿಷಿನಲ್ಲೇ ಮಾಡಿಸಿರೋದು ವರ್ಕ್ ನೋಡಿ. ಈ ಥರ ಡಿಸೈನ್ ಮಾಡಿಸಿದ್ದೀನಿ. ಇದು 3 ಸ್ಟಿಚಿಂಗ್ ಎಲ್ಲ ರೆಡಿ ಆಗಿದೆ. ಆಮೇಲೆ ಇದಿಷ್ಟು ಬ್ಲೌಸು. ಇನ್ನು ಇದೊಂದು ನಾರ್ಮಲ್ ಬ್ಲೌಸೇನೆ. ಇದು ಆ್ಯಕ್ಚುಲಿ ಅವರು ಎಲ್ಲೂ ಸರಿ ಹೋಗ್ತಾ ಇಲ್ಲ, ಎಲ್ಲ ಶೋಲ್ಡರ್ ಡ್ರಾಪ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇದೊಂದು ಸ್ಟಿಚ್ ಮಾಡಿಕೊಡಿ ಅಂತ ಈ ಮೆಜರ್ಮೆಂಟಿಗೆ ಇದೊಂದು ಸ್ಟಿಚ್ ಮಾಡೋಕ್ಕೆ ಹೇಳಿದರು. ಇದೊಂದು ಸ್ಟಿಚಿಂಗ್ ಎಲ್ಲ ಆಗಿ ರೆಡಿ ಆಗಿದೆ, ಕೊಡಬೇಕು. ಇವತ್ತೊಂದು 3 ಬ್ಲೌಸು ಅವರಿಗೆ ವನಿತಾ ಟೈಲರಿಗೆ ಕೊಟ್ಟಿದ್ದೀನಿ. ಈಗೊಂದು ಎಮರ್ಜೆನ್ಸಿ ಬ್ಲೌಸ್ನ ಸ್ಟಿಚ್ ಮಾಡಬೇಕು. ನನ್ನ ಮಗಳಿಗೊಂದು ಸ್ಟಿಚ್ ಮಾಡಬೇಕಿತ್ತು, ನೋಡೋಣ. ಆದರೆ ನಾನು ನನ್ನ ಮಗಳಿಗೆ ಸ್ಟಿಚ್ ಮಾಡ್ತೀನಿ. ಇನ್ನೊಂದು ಆಶಾ ಅವರಿಗೆ ಮನೆಗೇ ಕಟ್ ಮಾಡಿಕೊಡೋಣ ಅಂತ ಇದ್ದೀನಿ. ಕಟ್ ಮಾಡಿಕೊಟ್ರೆ ಅವರು ಸ್ಟಿಚ್ ಮಾಡ್ತಾರೆ. ಹಾಗಾಗಿ ಇವತ್ತಿಂದು ಇಷ್ಟು ಬ್ಲೌಸು ಸ್ಟಿಚ್ ಮಾಡಿದ್ದೀನಿ. ಏನಂದರೆ ಹೊಸದಾಗಿ ಇವತ್ತು ಇನ್ನೂ 3 ಬ್ಲೌಸ್, ಆ್ಯಕ್ಚುಲಿ ಅದು ನೋಡಿ ನಿಮಗೆ ತೋರಿಸ್ಲೇ ಇಲ್ಲ, ಹಾಗೆ ಕೊಟ್ಟು ಕಳಿಸ್ಬಿಟ್ಟೆ. 3 ಅದು ಎಂಗೇಜ್ಮೆಂಟಿಂದ 2 ಅದನ್ನು ತೋರಿಸಲಿಲ್ಲ, ಹಾಗೆ ಕೊಟ್ಟು ಕಳಿಸ್ದೆ. ಅದ್ರ ಜೊತೆಗೆ ಇನ್ನೊಂದು 3 ಬಸವನಪುರದವ್ರದ್ದು, ಅವ್ರದ್ದು ಕೂಡ ಹಾಗೆ ವರ್ಕ್ ಮಾಡಿ ಕೊಟ್ಟು ಕಳಿಸ್ದೆ. ಟೈಲರ್ದು ಹಾಗೆ ವರ್ಕ್ ಮಾಡಿ ಕೊಟ್ಟು ಕಳಿಸ್ದೆ. ಏನಂದರೆ 1-2 ಅರ್ಜೆಂಟ್ ಇದೆ ಬ್ಲೌಸು, ಮಾಡಿಕೊಡ್ತೀರಾ ಅಂತ ಕೇಳ್ತಾರೆ ಇವಾಗ. ನಾನು ಏನಪ್ಪ ಅಂದರೆ ತುಂಬ ಅರ್ಜೆಂಟ್ ಇರೋ ಬ್ಲೌಸಸ್ಸು ನನ್ನ ಹತ್ರನೇ ಇರುತ್ತೆ ಮಾಡೋವಂಥದ್ದು. ಒಂದು ಸರಿ ಹೌದಾ ಅರ್ಜೆಂಟ್ ಇದೆಯಾ, ಅರ್ಜೆಂಟಿಗಾದರೆ ಆಗಲ್ವಲ್ಲ ಅಂತ ಅನ್ನೋ ಟೈಮಲ್ಲಿ ಮನಸ್ಸಲ್ಲಿ ನಾನು ಇವಾಗ ಮಿಸ್ ಮಾಡಿದರೆ 2000 ಹೋಯ್ತಲ್ಲಿ, 2 ಬ್ಲೌಸ್ ಅಂದರೆ 2000 ಬಂತು ಅನ್ನೋದು ಮೈಂಡಲ್ಲಿ ಬಂದುಬಿಡುತ್ತೆ. ಹಾಗಾಗಿ ಅದೇನೋ ಎಲ್ಲ ಟೈಲರು ಹಿಂಗೆ ಅನಿಸುತ್ತೆ. ಬಂದಿರೋ ಬಟ್ಟೆಗಳನ್ನ ಅವ್ರ ಹತ್ರ ಎಷ್ಟೇ ಇದ್ರೂ ಅದನ್ನು ಬಿಡೋಕ್ಕೆ ಮನ್ಸು ಬರಲ್ಲ. ನಾನು ಕೂಡ ಹಾಗೇನೆ, ಸರಿ ಓಕೆ ತೊಗೊಬನ್ನಿ ಅಂತ ಈಸ್ಕೊಳ್ಳೋದು, ಮತ್ತು ರಾತ್ರಿ ಎಲ್ಲ ನಿದ್ದೆಗೆಟ್ಕೊಂಡು ವರ್ಕ್ ಮಾಡೋದು, ಕೊಡೋದು, ಇದೇ ಆಗೋಯ್ತು. ಮತ್ತು ಅಂಜನಾಪುರದವ್ರದ್ದು ಆ್ಯಕ್ಚುಲಿ ಅವ್ರದ್ದು ಬ್ಲೌಸ್ನ ಪೋರ್ಟರ್ ಮಾಡಿದ್ದೀನಿ. ಮೆಜರ್ಮೆಂಟ್ ಬ್ಲೌಸು, ವರ್ಕ್ ಮಾಡಿರೋ ಬ್ಲೌಸ್ ಎಲ್ಲ. ಆ್ಯಕ್ಚುಲಿ ಸೀರೆಗಳು ಇಲ್ಲೇ ಇದೆ, ಏನು ಮಾಡೋದು. ಮತ್ತೆ ಕಾಲ್ ಮಾಡಿ ಯಾಕೆ ಸೀರೆ ಕಳಿಸಿಲ್ಲ ಅಂತ. ಯೂಶ್ವಲಿ ಅವರು ನನಗೆ ಸ್ಯಾರಿ ಕಳಿಸ್ತಿರಲಿಲ್ಲ, ಬರೀ ಬ್ಲೌಸ್ ಪೀಸ್ ಅಷ್ಟೇ ಕೊಡ್ತಾಯಿದ್ದು. ಈ ಟೈಮ್ ಅವ್ರು ಸ್ಯಾರಿ ಕೂಡ ಕಳಿಸ್ಬಿಟ್ಟಿದ್ದಾರೆ. ನಾನು ಮರ್ತ್ಬಿಟ್ಟು ಸ್ಯಾರಿ ಕಳಿಸಿಲ್ಲ. ಇವಾಗ ಏನು ಮಾಡೋದು, ಸರಿ ಬ್ಲೌಸ್ ಸ್ಟಿಚ್ ಮಾಡಿ, ಅವ್ರದ್ದು ನಾಳೆ ಅಲ್ವಾ ಎಂಗೇಜ್ಮೆಂಟು, ನೀವು ನಿಮ್ಮ ಮಗ ಬಂದಮೇಲೆ ಅವ್ರನ್ನ ಕಳಿಸಿ ಇಲ್ಲಿಗೆ, ನಾನು ಕೊಟ್ಟು ಕಳಿಸ್ತೀನಿ. ಅದಕ್ಕೆ ಜಿಗ್ಜಾಗ್ ಫಾಲ್ ಅಷ್ಟೇ ಅಲ್ವಾ ಮಾಡಬೇಕಾಗಿರೋದು, ಆವಾಗಲೇ ಮಾಡಿ ಆವಾಗಲೇ ಕೊಡ್ಬೋದಲ್ವಾ ಅಂತ ಹೇಳಿದ್ದಕ್ಕೆ ಸರಿ ಓಕೆ ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತಿಂದು ಇಷ್ಟು ಕೆಲಸ ಆಗಿದೆ. ನನ್ನ ಮಗಳದೊಂದು ಸ್ಟಿಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಅದೊಂದು ಸ್ಟಿಚ್ ಮಾಡಿಬಿಟ್ಟು ಇದೊಂದು ಸ್ಯಾರಿನ, ಆ್ಯಕ್ಚುಲಿ ಇದೊಂದು ಸ್ಯಾರಿದು ಅವರಿಗೆ ಅವರಿಗೆ ಕಟ್ ಮಾಡ್ಕೊಡೋಣ ಅಂತ ಇದ್ದೀನಿ. ಇದೊಂದು ಜಿಗ್ಜಾಗು ಫಾಲೋ ಮಾಡಬೇಕು. ಅದ್ರ ಜೊತೆಗೆ ಅದೊಂದು ಉಕ್ಸ್ ಹಾಕಬೇಕು ಗೃಹ ಪ್ರವೇಶದ್ದು.
ಇದಾದರೆ ಇವತ್ತಿನ ಕೆಲಸ ಮುಗಿಯುತ್ತೆ. ನೋಡೋಣ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಒಂದು ಸ್ವಲ್ಪ ವರ್ಕ್ದು ಮತ್ತೆ ಇನ್ನು 2 ವರ್ಕ್ದು ಬಂದಿದೆ. ಅದನ್ನು ಮಾಡಿ ನಮ್ಮದು ಎಲ್ಲ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ದು ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ? ಥ್ಯಾಂಕ್ ಯು.